ಇವರಿಗೆ ಒಂದು ಮಾರ್ಗದರ್ಶನವಾಗಿ ವಿಜಯನಗರ ಸಿಕ್ಕಿಬಿಡ್ತು. ವಿಜಯನಗರದ ಒಂದು ಕನಸು ಇದೆಯಲ್ಲ, ವಿಜಯನಗರದಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ವಿಜಯನಗರದ ಒಡನಾಟ ಇರೋ ಕಾರಣದಿಂದಾಗಿ ಇವರಿಗೆ ಒಂದು ಆ ಕನಸು, ಆ ಒಂದು ರೀತಿಯ ಒಂದು ಇಲ್ಲಿಯ ವಸ್ತುಗಳನ್ನು ಬಳಸ್ಕೊಂಡು ಅಲ್ಲಿಯ ರಚನೆ ಮಾಡಲಿಕ್ಕೆ ಹೋದಂಥವರು ಈ ಕೆಳದಿ ಅರಸರು. 120 ವರ್ಷ ರಾಜಧಾನಿಯಾಗಿ ಆಳಿದಂತಹ ಒಂದು ಕೋಟೆ ಇವತ್ತು ನೋಡಿ ಹೇಗೆ ಯಾವ ಇಲ್ಲಿ ನೋಡಿ, ಇಲ್ಲಿ ಒಂದು ಮಹಾದ್ವಾರ, ಇಲ್ಲಿ ಎಂಟ್ರೆನ್ಸ್ ಇರುವಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ಅಂದರೆ ಬಿಜಾಪುರದ ಸುಲ್ತಾನನ ಸೇನಾಧಿಪತಿ, ಅವನ ಕಾಲದಲ್ಲೇ ಇದು ಸಂಪೂರ್ಣ ನಾಶವಾಗಿ ಹೋಗಿತ್ತು. ವಾಸಕ್ಕೆ ಅಯೋಗ್ಯವಾಗಿದ್ದಕ್ಕೆ ಇಲ್ಲಿಂದ ಶಿಫ್ಟ್ ಆಯಿತು. ಸಾಮಾನ್ಯ 30 ಎಕರೆ ಮೇಲಿದೆ ಇದು. ಕೆಳದಿ ದೇವಸ್ಥಾನ ನೋಡಿದಿರಲ್ಲ, ಪೂರ್ಣ ಮರದಿಂದ ನಿರ್ಮಾಣಗೊಂಡಿರೋಂಥದ್ದನ್ನು ಆ ಥರ ಇದ್ದಿರ್ಬೋದು, ಊಹೆ ಮಾಡಲಿಕ್ಕೆ ಸಾಕು ಅಷ್ಟೇ. ಅದಕ್ಕೆ ಬಿಟ್ಟರೆ ನಮಗಿನ್ನೆಂತೂ ಬೇರೆ ಮಾಹಿತಿ ಸಿಗೋದಿಲ್ಲ. ನಮ್ಮ ಮನೆಯಲ್ಲಿ ಕೆಳದಿಗೆ ನಾಯಕ ಅಂದರೆ ಅರಮನೆಗೆ ಸಂಬಂಧಪಟ್ಟ ಕಡತಗಳು ಅಂತಂದರೆ ಲೆಕ್ಕಪತ್ರಗಳಷ್ಟು ಇದ್ವು. ಬಹುಶಃ ಯಾವುದೋ ಒಂದು ಮುಖ್ಯ ಹುದ್ದೆಯಲ್ಲಿ ನಮ್ಮ ಕುಟುಂಬ ಇತ್ತು ಅಂತ ಊಹಿಸ್ಲಿಕ್ಕೆ ಸಾಕು. ಕತ್ತಿ ಕುರಾಣಿಗಳಿದೆ, ಅವಾಗಿನ ಕೋವಿಗಳು. ಕೆಳದಿ ಅರಸರು ಪೋರ್ಚುಗೀಸರು ಬಂದ ಮೇಲೆ ನಮಗೆ ಕೋವಿಯ ಪರಿಚಯ ಆಯಿತು. ಆ ಕೋವಿಗಳು ಕೂಡ, ಇಷ್ಟುದ್ದಾದ ಕೋವಿಗಳು ಕೂಡ ನಮ್ಮ ಹಳೆ ಮನೆಯಲ್ಲಿ. ಇವಾಗಿನ ರಸ್ತೆ ನಾವು ನೋಡ್ತೀವಲ್ಲ, ಅವಾಗಿನ ರಸ್ತೆ ಹೇಗಿರ್ಬೋದು ಎಂಬಂತಹ ಒಂದು ಊಹೆ ಮಾಡೋದಾದರೆ ಅದಕ್ಕೆ ಉತ್ತರ ಇಲ್ಲಿ ಸಿಗುತ್ತೆ ನೋಡಿ. ಯಾರು ಈ ಕೋಟೆ ಕಟ್ಟಿದ್ದು? ಈ ಕೋಟೆ ಸದಾಶಿವನಾಯಕನಿಂದ ಪ್ರಾರಂಭವಾಗತ್ತೆ. ಸದಾಶಿವನಾಯಕನ ಕಾಲದಲ್ಲಿ ಈ ಕೋಟೆ ಕಟ್ಟಲಿಕ್ಕೆ ಪ್ರಾರಂಭವಾಯಿತು. ಸದಾಶಿವನಾಯಕನ ನಂತರ ವೆಂಕಟಪ್ಪ ನಾಯಕನ ಕಾಲದ ತನಕನೂ ಮುಂದುವರಿತು. ನಾವೊಂದು ಮನೆ ಕಟ್ಟಿದ ಮೇಲೆ ಅದಕ್ಕೆ ನಾವು ರಿನೋವೇಷನ್ ಮಾಡ್ತಾ ಹೋಗ್ತೇವಲ್ಲ, ಆ ರೀತಿ ಈ ಕೋಟೆಯನ್ನು ಕೂಡ ಇವರು ಡೆವಲಪ್ ಮಾಡ್ತಾ ಹೋಗಿದ್ದನ್ನು ಕಾಣಬಹುದು. ಅಂದಾಜು ಎಷ್ಟು ವರ್ಷ ತಗೊಂಡಿರ್ಬೋದು ಅವ್ರ ಕಾಲದಿಂದ ಇವ್ರ ಕಾಲಕ್ಕೆ ಈ ಕೋಟೆ ಫುಲ್ ಕಂಪ್ಲೀಟ್ ಆಗೋದಕ್ಕೆ? ಸಾಮಾನ್ಯ ವೆಂಕಟಪ್ಪ ನಾಯಕನ ಅಂತಂದರೆ 100 ವರ್ಷ ತನಕನೂ ಈ ಕೆಲಸ ನಡೀತಾನೇ ಇತ್ತು ಅಂತ. ವೆಂಕಟಪ್ಪ ನಾಯಕನ ಕಾಲದಲ್ಲಿಯೂ ಕೂಡ ಇದೆ ಅಂತಂದರೆ, ಇಲ್ಲಿ ವೆಂಕಟಪ್ಪ ನಾಯಕನ ಆದ ಮೇಲೆ 1630 ಅವರು ನಿಧನ ಹೊಂದ್ತಾರೆ. ಹೊಂದಿದ ಮೇಲೆ ವೀರಭದ್ರ ನಾಯಕ ಕೆಲವು 10 ವರ್ಷ ಇಲ್ಲಿ ಇದ್ದಿದ್ದು ಅಷ್ಟೇ. ಇಲ್ಲಿಂದ ಬಿದನೂರು ಅಂತ ಹೊಸನಗರದಲ್ಲಿ ಆಚೆಗಿದೆಯಲ್ಲ, ನಗರ ಅಂತ ನಾವೇನು ಹೇಳ್ತೇವೆ, ಅಲ್ಲಿಗೆ ರಾಜಧಾನಿಯನ್ನು ಶಿಫ್ಟ್ ಮಾಡಿದ್ದನ್ನು ನೋಡ್ಬೋದು. ಕೋಟೆ ಎಷ್ಟು ಸುತ್ತಿನ ಕೋಟೆ ಆಗಿತ್ತು? ಅದೇನಾದ್ರು ಆ ರೀತಿ ಬರೋದಿಲ್ಲ. ಇದು ಸುತ್ತಿನ ಕೋಟೆ, ಇದು ಚಿತ್ರದುರ್ಗದಲ್ಲಿ ಬರುತ್ತೆ. ಇದು ಆ ರೀತಿ ಬರೋದಿಲ್ಲ. ಇಲ್ಲಿ ಈ ಇದು ಭೂದುರ್ಗವಲ್ಲ, ಹಾಗಾಗಿ ಇಂತಹ ಸುತ್ತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸುತ್ತಲೂ ಕಂದಕ, ಅಲ್ಲಿ ನೀರು ತುಂಬಿಕೊಂಡಿರ್ತಿತ್ತು, ಅಥವಾ ಮಳೆಗಾಲದಲ್ಲಿ ತುಂಬಿರಬಹುದು. ಓಕೆ, ಹಾಂ ಹಾಂ. ಅಂದರೆ ಸುಮಾರು ಕಾಲಘಟ್ಟದಲ್ಲಿ ಆಯ್ತು, 100 ವರ್ಷ ಹಂತ ಹಂತವಾಗಿ ಡೆವಲಪ್ ಆಗ್ತಾ ಬಂದಿರುವಂಥದ್ದು ನೋಡ್ತೇವೆ. ಇವಾಗ ಕೋಟೆ ಇದ್ಮೇಲೆ ಅರಮನೆ ಇರಬೇಕಲ್ಲ, ಎಲ್ಲಿ ಮುಂದೆ ಹೋಗೋಣ? ಈ ಮಾರ್ಗವಾಗಿ ಹೋಗೋಣ. ಇಲ್ಲಾದರೆ ಇಲ್ಲಿದೆಯಲ್ಲ, ಅಲ್ಲಿ ಹೋಗೋಣ. ಬೇರೆ ಬೇರೆ ರೀತಿಯ ಒಂದು ಗೀಳು ಇದೆ. ಏನೇನು? ನಮ್ಮದು ಸ್ವಪ್ನ ಹಾಕಿ ಒಂದು ಗುಂಪಿದೆ. ಸ್ವಪ್ನ ಅಂತಂದರೆ ನಾಣ್ಯ ಸಂಗ್ರಹ ಮಾಡೋ ಅಂಥದ್ದು. ನಮ್ಮಲ್ಲಿ ನಮ್ಮ ಸ್ನೇಹಿತರು ಕೆಲವ್ರ ಹತ್ರ ಪ್ರಾಚೀನ ಬಂಗಾರದ ನಾಣ್ಯ, ಬೆಳ್ಳಿ ನಾಣ್ಯ, ತಾಮ್ರದ ನಾಣ್ಯ, ದೇಶ ವಿದೇಶಗಳ ನಾಣ್ಯ, ದೊಡ್ಡ ಸಂಗ್ರಹವೇ ನಮ್ಮ ಸಾಗರ ಭಾಗದಲ್ಲಿ. ಹಾಗಾಗಿ ನಾವು ನಮ್ಮದೊಂದು ಹುಚ್ಚರ ಗುಂಪು ಅಂತ ಹೇಳ್ಕೊಳ್ತೇವೆ. ನಮ್ಮದು ಓಲೆಗರಿಗಳ ಸಂಗ್ರಹ, ಕೆಲವ್ರದ್ದು ಪೇಪರ್ ಕಟಿಂಗ್ಸ್, ಬಹಳ ಹಿಂದೆ ಕನ್ನಡದ ಪ್ರಪ್ರಥಮ ಪೇಪರ್ಸ್ ಕಟಿಂಗ್ಸ್. ಅವರು ಕೊನೆಗೆ ಆಳ್ವಾಸಿದಾಗ ಕೊಟ್ಟರು, ಅವರ ಆರೋಗ್ಯವೇ ಈಗ ಚೆನ್ನಾಗಿಲ್ಲ. ಹೀಗೆ ನಮ್ಮಲ್ಲಿ ಒಂದು ವಿಶೇಷ ಒಬ್ಬ ಡಾಕ್ಟ್ರ್ ಇದ್ದಾರೆ, ದೀಪಕ್ ಡಾಕ್ಟ್ರ್ ಅಂತ. ನಾಣ್ಯದ ಮೇಲೆ ಒಂದು ಅಧಿಕೃತ ಮಾಹಿತಿ ಕೊಡುವಂತಹ ಒಂದು ನಾಣ್ಯ, ಇಂಥ ನಾಣ್ಯದ ಅದು ಎಷ್ಟು ತೂಕ ಇರುತ್ತೆ, ಎಷ್ಟು ಬಂಗಾರ ಇರುತ್ತೆ, ಅದು ಸೈಜ್ ಎಷ್ಟಿರುತ್ತೆ, ಅಷ್ಟು ಅಧಿಕೃತವಾಗಿ ಮಾಹಿತಿ ಕೊಡುವಂಥ ಏಕಮಾತ್ರ ವ್ಯಕ್ತಿ. ಭೇಟಿ ಮಾಡೋಣ ಸರ್ ಅವರನ್ನು. ಹಾಂ, ಅವ್ರದ್ದೊಂದು ಶಾಪ್ ಇದೆ ಸಾಗರದಲ್ಲಿ, ಅಲ್ಲಿರ್ತಾರೆ. ಹಾಗಾಗಿ ನಿಮ್ಗೆ ಈ ರೀತಿಯಾಗಿ ಹವ್ಯಾಸ. ಚಂದ್ರಣ್ಣ ಅಂತ, ನಾವು ಚಂದ್ರಶೇಖರ್ ಅಂತ ಹಂಚಿ, ಅವರು ಬಂಗಾರದ ನಾಣ್ಯಗಳ ಸಂಗ್ರಹ ಅಷ್ಟು ಬ್ಯಾಂಕ್ನಲ್ಲಿ ಇಟ್ಟಿದ್ದಾರೆ.
ಆದರೂ ಮನೆಯಲ್ಲಿ ಸಂಗ್ರಹ ಸ್ವಲ್ಪ ಇದೆ. ಓ ದೊಡ್ಡ ಸಂಗ್ರಹ ಎಷ್ಟು ಮೌಲ್ಯದ ಬೇಕಾದ್ರೂ ಆದರೂ ಹೊಸ ನಾಣ್ಯ ಸಿಕ್ತು ಅಂತಂದರೆ ಈ ಕದಂಬ ನಾಣ್ಯ ಎಲ್ಲದೂ ಅವ್ರದ್ದು ಸಂಗ್ರಹ ಇರೋ ಅಂಥದ್ದನ್ನು ಕಾಣಬಹುದು. ಇದೆಲ್ಲ ನೋಡಿ ಹಳೆ ಅವಶೇಷಗಳಿದೆ ಇನ್ನೂ. ಇಲ್ಲಿ ಕಾಣಿಸ್ತಾ ಅದೇ ಕಲ್ಲು ಕಟ್ಟಿದ್ದೆಲ್ಲ ನಾವು ನೋಡ್ಬೋದಲ್ವಾ. ಈ ಕೋಟೆಯಲ್ಲಿ ಕಾವಲು ಕಟ್ಟೆಗಳಿರ್ತವೆ, ಕಾವಲು ಗೋಪುರ, ಕೋಟೆ ಕೊತ್ತಲ ಅಂತ ಹೇಳ್ತೇವಲ್ಲ, ಕೋಟೆ ಆವರಿಸಿದಂಥದ್ದು. ಕೊತ್ತಲ ಅಂತಂದರೆ ಅಲ್ಲೇ ಆ ಕೋಟೆಯಲ್ಲಿ ಸ್ವಲ್ಪ ಮುಂದಕ್ಕೆ ಚಾಚಿ ಬಂದಿರುವಂಥದ್ದು, ಅದು ಕಾವಲಿಗೋಸ್ಕರ ಇರೋವಂಥದ್ದು. ಕಾವಲು ಕಟ್ಟೆಗಳು ಬೇರೆ, ಅದ್ರ ಮೇಲೆ ನಿಂತ್ಕೊಂಡು ಯಾವಾಗಲೂ ಸೈನಿಕರನ್ನು ನಿಂತ್ಕೊಂಡು ವಾಚ್ ಮಾಡುವಂಥದ್ದು, ಅದನ್ನು ನಾವು ನೋಡ್ಬೋದು. ಈ ರೀತಿಯಾಗಿ ಶಿಸ್ತುಬದ್ಧವಾಗಿ ಅವಾಗಿನ ಕಾಲದಲ್ಲೇ ನಮ್ಮ ನಾಯಕರು ರೂಢಿಸ್ಕೊ ಬಂದಿದ್ರ. ಅಂದರೆ ಇವರಿಗೆ ಒಂದು ಮಾರ್ಗದರ್ಶನವಾಗಿ ವಿಜಯನಗರ ಸಿಕ್ಕಿಬಿಡ್ತು. ವಿಜಯನಗರದ ಒಂದು ಕನಸು ಇದೆಯಲ್ಲ, ವಿಜಯನಗರದಲ್ಲೇ ಹುಟ್ಟಿ ಬೆಳೆದಿದ್ದರಿಂದ, ವಿಜಯನಗರದ ಒಡನಾಟ ಇರೋ ಕಾರಣದಿಂದಾಗಿ ಇವರಿಗೆ ಒಂದು ಆ ಕನಸು, ಆ ಒಂದು ರೀತಿಯ ಒಂದು ಇಲ್ಲಿಯ ವಸ್ತುಗಳನ್ನು ಬಳಸ್ಕೊಂಡು ಅಲ್ಲಿಯ ರಚನೆ ಮಾಡಲಿಕ್ಕೆ ಹೋದಂಥವರು ಈ ಕೆಳದಿ ಅರಸರು. 120 ವರ್ಷ ರಾಜಧಾನಿಯಾಗಿ ಆಳಿದಂತಹ ಒಂದು ಕೋಟೆ ಇವತ್ತು ನೋಡಿ ಹೇಗೆ ಯಾವ ಇಲ್ಲಿ ನೋಡಿ, ಇಲ್ಲಿ ಒಂದು ಮಹಾದ್ವಾರ, ಇಲ್ಲಿ ಎಂಟ್ರೆನ್ಸ್ ಇರುವಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ಇದೆಯಲ್ಲ, ಇದು ಸಣ್ಣ ಪುಟ್ಟದಲ್ಲ, ಇದು ಅಂತ ಕಲ್ಲು. ಇದು ಮಹಾದ್ವಾರದ ಮೇಲೆ ಹಾಕಿದ ಕಲ್ಲು, ಈಗ ಬಿದ್ದು ಹೋಗಿದೆ. ನೀವು ನೋಡಿದಾಗ್ಲಿಂದ ಹೀಗೆ ಇದೆಯಾ ಸರ್? ಹೀಗೆ ಇದೆ. ಇಷ್ಟು ದೊಡ್ಡದಾದಂತಹ ಕಲ್ಲು, ಇನ್ನೂ ದೊಡ್ಡದಾದ ಕಲ್ಲು ಅಲ್ಲಿ ಇರೋಂಥದ್ದನ್ನು ನೋಡ್ಬೋದು. ಹಾಗಾದರೆ ಒಂದು ಕೋಟೆಗೆ ಎಷ್ಟು ಮಹಾದ್ವಾರಗಳಿರುತ್ತೆ ಸರ್? ಕೋಟೆಗೆ ಇಲ್ಲಿ 3 ಗೇಟ್ಗಳಿದ್ದವು ಅಂತ ನಾವು ಬರಬೇಕಾದ್ರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಅಲ್ಲೆಲ್ಲ ಇತ್ತು, ಈಗ ಅದರ ಅವಶೇಷ ಕೂಡ ಇಲ್ಲ. ಆ ರೀತಿ ಅಲ್ಲಲ್ಲಿ ಬಿದ್ದಿದೆ, ಕಲ್ಲೆಲ್ಲ ಬಿದ್ದಿದೆ ಬಿಟ್ಟರೆ ಆ ಕೋಟೆಯ ಹಿಂದೆ ಇದ್ದಂತಹ ಬಾಗಿಲುಗಳೆಲ್ಲ ಈಗ ಇಲ್ಲ. ಇದು ಎಂಟ್ರ್ ಆದಮೇಲೆ ಮಹಾದ್ವಾರ, ನಾವು ಕೋಟೆ ದಿಡ್ಡಿ ಬಾಗಿಲು ಅಂತ ಏನು ಹೇಳ್ತೇವೆ, ಒಂದು ಶಬ್ದ ಅದು ದಿಡ್ಡಿ ಬಾಗಿಲು. ಆ ದಿಡ್ಡಿ ಬಾಗಿಲು ಇದು ಹಾಕಿಬಿಟ್ರೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಮುಖ್ಯ ಬಾಗಿಲು, ಅಂದರೆ ಅರಮನೆಗೆ. ನಾವು ಇನ್ನು ಪಕ್ಕ ನೋಡೋದಾದರೆ ನಗರದ ಕೋಟೆ ನೋಡಿದರೆ ಅದು ಕೆಳದಿ ಅರಸರ ಕೋಟೆಯೇ. ನಗರದ ಕೋಟೆಯಲ್ಲಿ ಅಷ್ಟು ಸುಸ್ಥಿತಿಯಲ್ಲೇ ಇದೆ, ಇನ್ನು ಯಾವುದು ಹಾಳಾಗಲಿಲ್ಲ. ಇದು ಸಂಪೂರ್ಣ ರಣದುಲ್ಲಾ ಖಾನ ಅಂದರೆ ಬಿಜಾಪುರದ ಸುಲ್ತಾನನ ಸೇನಾಧಿಪತಿ, ಅವನ ಕಾಲದಲ್ಲೇ ಇದು ಸಂಪೂರ್ಣ ನಾಶವಾಗಿ ಹೋಗಿತ್ತು. ವಾಸಕ್ಕೆ ಅಯೋಗ್ಯವಾಗಿದ್ದಕ್ಕೆ ಇಲ್ಲಿಂದ ಶಿಫ್ಟ್ ಆಯಿತು, ನಗರಕ್ಕೆ ಶಿಫ್ಟ್ ಆಯಿತು. ಎಷ್ಟು ಎಕರೆ ಕೋಟೆ ಅಂದಾಜು? ಸಾಮಾನ್ಯ 30 ಎಕರೆ ಮೇಲಿದೆ ಇದು ಕೋಟೆನಾ? ಹೌದೌದು, ದೊಡ್ಡದಾದಂಥ ಕೋಟೆ. ಅಂದರೆ ಭವ್ಯವಾದ ಅರಮನೆ ನಿರ್ಮಾಣ ಆಗಿತ್ತು. ಅದರ ಅವಶೇಷಗಳನ್ನು ನಾವು ನೋಡ್ಬೋದು. ಅಂದರೆ ನೀವು ಕೆಳದಿ ದೇವಸ್ಥಾನ ನೋಡಿದಿರಲ್ಲ, ಪೂರ್ಣ ಮರದಿಂದ ನಿರ್ಮಾಣಗೊಂಡಿರೋಂಥದ್ದನ್ನು ಆ ಥರ ಇದ್ದಿರ್ಬೋದು, ಊಹೆ ಮಾಡಲಿಕ್ಕೆ ಸಾಕು ಅಷ್ಟೇ. ಅದಕ್ಕೆ ಬಿಟ್ಟರೆ ನಮಗಿನ್ನಂತೂ ಬೇರೆ ಮಾಹಿತಿ ಸಿಗೋದಿಲ್ಲ. ಇನ್ನು ನಮ್ಮ ಹಳೆ ಮನೆ ಇತ್ತು, ನಾವು ವಾಸ ಮಾಡಿದಂತಹ ಮನೆ, ಅದು ನಮ್ಮ ಊರಿನಲ್ಲಿ ಇತ್ತು, ಈಗಿಲ್ಲ, ಅದು ಹೋಯ್ತು. ಅದಕ್ಕೂ ಸಾಮಾನ್ಯ ಸಂಸ್ಥಾನದಷ್ಟೇ ಕಾಲ ಆಗಿತ್ತು. ಆ ಮನೆಗಳನ್ನೆಲ್ಲ ನೋಡಿದಾಗ ಅಗಲವಾದ ರಸ್ತೆ, ದೊಡ್ಡದು ಅಗಲವಾದಂತಹ ಗೋಡೆ, ಸಾಮಾನ್ಯ ಇಷ್ಟ ದಪ್ಪ ಗೋಡೆ ಅದು. ಒಂದು ಸಲ ಬಾಗಿಲು ಹಾಕಿದರೆ ಮತ್ತಿನ್ಯಾವನಿಗೂ ತೆಗಿಲಿಕ್ಕಾಗೋದಿಲ್ಲ.
ಆ ರೀತಿ ದೊಡ್ಡ ದೊಡ್ಡ ಇಡೀ ಮರವನ್ನೇ ಹಾಕಿ ಮಾಡಿದಂತಹ ನೀವೇನಾದ್ರೂ ಕೆಳದಿ ನಾಯಕರಿಗೆ ಸಂಬಂಧಪಟ್ಟವರಾಗಿದ್ರ ಅವರ ಆ ಸಂಸ್ಥಾನದಲ್ಲಿ ನಮ್ಮ ಮನೆಯಲ್ಲಿ ಕೆಳದಿಗೆ ನಾಯಕ ಅಂದರೆ ಅರಮನೆಗೆ ಸಂಬಂಧಪಟ್ಟ ಕಡತಗಳು ಅಂತಂದರೆ ಲೆಕ್ಕಪತ್ರಗಳಷ್ಟು ಇದ್ವು. ಬಹುಶಃ ಯಾವುದೋ ಒಂದು ಮುಖ್ಯ ಹುದ್ದೆಯಲ್ಲಿ ನಮ್ಮ ಕುಟುಂಬ ಇತ್ತು ಅಂತ ಊಹಿಸ್ಲಿಕ್ಕೆ ಸಾಕು. ಮತ್ತು ಕಳೆದು ಹೋಗಿದೆ. ಕತ್ತಿ ಕುರಾಣಿಗಳಿದೆ, ಅವಾಗಿನ ಕೋವಿಗಳು. ಕೆಳದಿ ಅರಸರು ಪೋರ್ಚುಗೀಸರು ಬಂದ ಮೇಲೆ ನಮಗೆ ಕೋವಿಯ ಪರಿಚಯ ಆಯಿತು. ಆ ಕೋವಿಗಳು ಕೂಡ ಇಷ್ಟುದ್ದಾದ ಕೋವಿಗಳು ಕೂಡ ನಮ್ಮ ಹಳೆ ಮನೆಯಲ್ಲಿ ಈ ನನ್ನ ಕೈಲಿಲ್ಲ, ನನ್ನ ಚಿಕ್ಕಪ್ಪನ ಮನೆಯಲ್ಲಿ ಇದೆ. ಅದಕ್ಕೆ ಬೇಕಾದಷ್ಟು ಅವಶೇಷಗಳು, ಕುದುರೆಯ ಲಾಳಗಳೇನಿರ್ತವೆ ಅವು ನಾವು ಹುಡುಗಾಟಿಕೆಯಲ್ಲಿ ಆಡಿದ್ದು ಅಂತಹ ವಸ್ತುಗಳ ಜೊತೆಗೆ ಅಂತಹ ಹಳೆಯ ವಸ್ತುಗಳು ಬೇಕಾದಷ್ಟು ಇದೆ. ಕೆಲವನ್ನ ನಾನು ಕೆಳದಿ ಮ್ಯೂಸಿಯಮಿಗೆ ಕೊಟ್ಟಿದ್ದೀನಿ. ನಮ್ಮ ಹತ್ರ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದಾಗ ಕೆಲವು ನಮ್ಮ ಮನೆಯಲ್ಲಿಲ್ಲ, ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಇದೆ. ಯಾರಿಗೆ ಆಸಕ್ತಿ ಇದೆಯೋ ಅಲ್ಲಿಲ್ಲ ಅಂತ, ಹೌದು, ಯಾರಿಗೆ ಆಸಕ್ತಿ ಇಲ್ವೋ ಅಲ್ಲಿದೆ ಅಂತ. ಹಾಗಾಗಿ ಹಾಗೇನೆ ಆಗೋದು. ಅದೇ ಇಲ್ಲಿ ಕೆಲವೊಂದು ಇಟ್ಟಿಗೆಗಳನ್ನ ನೋಡ್ತೀವಲ್ಲ, ಇದೆಲ್ಲ ಬಾಗ್ಲು ಕಟ್ಟಾಗಿ ಬಿದ್ದಿದೆ. ಕಟ್ಟಾಗಿ ಇದೆಲ್ಲ ಬಿದ್ದಿದೆ. ಮಹಾದ್ವಾರ ಬಿದ್ದಿದೆ. ಬಹುಶಃ ಇಲ್ಲಿ ಇದ್ದಿರಬಹುದು. ಅಲ್ಲಿವರೆಗೆ ಕಲ್ಲು ಹೇಗೆ ಹೋಯ್ತೋ ಗೊತ್ತಿಲ್ಲ. ಇಲ್ಲಿ ಇರೋಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಏನು ಕುರುಹುಗಳಿದೆಯಲ್ಲ, ಕುರು ಇದೆ, ಎರಡು ನಿಲ್ಸಿರೋದು. ನೀವ್ ಹೇಳ್ದಂಗೆ ಇಲ್ಲಿ ದ್ವಾರ, ಇಲ್ಲಿ ಲಾಕ್ ಆದ್ರೆ ಮುಗೀತು. ಒಂದ್ ರೀತಿಯಾಗಿ ರಾಜ ರಾಣಿಯರ ಅಂತಃಪುರ. ಇಲ್ಲಿಂದ ಒಳಗಡೆ, ಆ ಕಡೆಯಿಂದ ಹೊರಗಡೆ ಎಲ್ರಿಗೂ ಎಂಟ್ರಿ ಇತ್ತು. ಇಲ್ಲ, ಎಲ್ಲರಿಗೂ ಎಂಟ್ರಿ ಇರಲಿಲ್ಲ. ಪರ್ಮಿಷನ್ ಬೇಕಾಗಿತ್ತು. ಮತ್ತು ಇವಾಗಿನ ರಸ್ತೆ ನಾವು ನೋಡ್ತೀವಲ್ಲ, ಅವಾಗಿನ ರಸ್ತೆ ಹೇಗಿರ್ಬೋದು ಎಂಬಂತಹ ಒಂದು ಊಹೆ ಮಾಡೋದಾದರೆ ಅದಕ್ಕೆ ಉತ್ತರ ಇಲ್ಲಿ ಸಿಗುತ್ತೆ ನೋಡಿ. ಇಲ್ಲಿ ಇದೆ. ಇಷ್ಟು ದಪ್ಪನೆಯ, ಅಂದರೆ ಲೇಯರ್ ಆಗಿದೆ. ಇಷ್ಟು ದಪ್ಪನೆಯ ಇದು ರಸ್ತೆ. ಇದು ಆ ಕಲ್ಲು ಕಾಣ್ತಲ್ಲ, ಆ ಕಲ್ಲು ಪುಡಿಯನ್ನು ಹಾಕಿ ಪ್ರೆಸ್ ಮಾಡಿ ಈ ರೀತಿ ಯಾವ ಟಾರ್ ರೋಡಿಗೂ ಬಿಟ್ಕೊಡ್ತಿರ್ಲಿಲ್ಲ ಅಂತ. ಆ ಥರ ರಸ್ತೆಯನ್ನು ಕೂಡ ಈ ಕುರುಹುಗಳ ಮೇಲೆ ಅವತ್ತಿನ ಒಂದು ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿಯನ್ನು ಊಹಿಸ್ಲಿಕ್ಕೆ ಸಾಧ್ಯವಾಗತ್ತೆ. ಇವಾಗ ನಾವು ಟಾರ್ ರೋಡ್ ಮಾಡ್ತೀವಲ್ಲ, ಅವಾಗ ಈ ಥರವಾಗಿ ಮಾಡ್ತಿದ್ರು ನೋಡಿ. ಕಲ್ಲು ಮಣ್ಣು, ಅದು ಆ ಕಲ್ಲಿನ ಪುಡಿ ಹಾಕಿ ಅದನ್ನು ಕಂಪ್ರೆಸ್ ಮಾಡೋದು. ಒಂದು ರೋಲರ್ ಇರತ್ತೆ, ಅದನ್ನು ಓಡಿಸಿ ಈ ರೀತಿಯಾಗಿ ಮಾಡ್ತಿದ್ರು. ಎಷ್ಟು ವರ್ಷ ಆಗಿರ್ಬೋದು ಸರ್. ನೋಡಿ, ಲೇಯರ್ ಆಗಿದೆ ಅಲ್ವಾ. ಅಂದರೆ ಬೇರೆ ಬೇರೆ ಹಂತದಲ್ಲಿ ಈ ಕೆಲಸ ಆಗಿದೆ ಅಂತ ಊಹಿಸ್ಲಿಕ್ಕೆ ಸಾಕು. ಇದೆ ಜಂಬಿಟಿಕೆ ಕಲ್ಲಲ್ಲ, ಇದೇ ಪುಡಿ ಮಾಡಿ ಹಾಕಿ ಮಾಡಿದಂಥದ್ದು. ಇಲ್ಲಿ ಈಗ ಇದು ಮಳೆ ಬಂದ್ರೆ ಏನು ಕಚ್ಚಿ ಪಿಚ್ಚಿ ತರ ಏನು ಆಗೋದಿಲ್ಲ. ಕಾಂಕ್ರೀಟ್ ರೋಡ್ ತರವೇ ಇರುತ್ತೆ. ಈ ರೀತಿಯಾಗಿ ನಿರ್ಮಾಣ ಮಾಡ್ತಾರೆ. ಫುಲ್ ಇದೆ ಅದೇ ತರ ಪೂರ್ಣ. ಇದು ರಾಜಮಾರ್ಗ ಆಗಿತ್ತು. ಈ ಸೈಡ್ ಅರಮನೆ, ಈ ಸೈಡು ಕುದುರೆ ಲಾಯ, ಕೊಟ್ಟಿಗೆ. ಇವತ್ತು 80 ಆನೆಗಳಿದ್ವು. ಕೆಳದಿ ಅರಸರ ಕೈಲಿ 80 ಆನೆಗಳಿದ್ವು. 80 ಆನೆಗಳು ಸಾಕ್ತಿದ್ರು. ಅಷ್ಟು ಸಂಪನ್ಮೂಲ ಬೇಕಾದಷ್ಟಿತ್ತು. ದಕ್ಷಿಣ ಭಾರತದ ಗ್ರ್ಯಾನರಿ ಆಫ್ ಸೌತ್ ಇಂಡಿಯಾ ಅಂತ ಕೆಳದಿ ಅರಸರ ಬಗ್ಗೆ ವಿದೇಶಿಯರು ಹೇಳಿರ್ತಾರೆ. ಅಂದರೆ ಒಂದು ಕಣಜ ಅಂತ, ಇದೊಂದು ಸಂಪನ್ಮೂಲದ ಕಣಜ ಇದು ಅಂತ. ಶ್ರೀಮಂತಿಕೆಗೆ ಏನು ಕೊರತೆ ಇರಲಿಲ್ಲ. ಈಗ ಇಲ್ಲಿ ನೋಡೋಣ ಬನ್ನಿ. ಶ್ರೀಮಂತಿಗೆ ಬೇಕು ಅಂದರೆ ಆದಾಯ ಯಾವ ಮೂಲ? ಆದಾಯ ವಿದೇಶಿ ವ್ಯಾಪಾರ ನಡೀತಿತ್ತು. ಕಾಳುಮೆಣಸು ಒಂದಾಯಿತು, ಅಕ್ಕಿ ಎಲ್ಲವೂ ಕೂಡ ವಿದೇಶಕ್ಕೆ ಇಲ್ಲಿಂದ ಹೋಗ್ತಿತ್ತು. ಸಮುದ್ರ ವ್ಯಾಪಾರವೂ ಕೂಡ ಇವರಲ್ಲಿತ್ತು. ಹಡಗುಗಳಿದ್ವು. ಹಾಗಾಗಿ ಆದಾಯಕ್ಕೇನು ಕೊರತೆ ಇರಲಿಲ್ಲ. ಯಾರು ಡೆವಲಪ್ ಮಾಡಿದ್ದು ಸಮುದ್ರ ವ್ಯಾಪಾರಕ್ಕೆ? ಸಮುದ್ರ ಮೊದಲು ವಿಜಯನಗರ ಕೈಲಿತ್ತಲ್ಲ, ವಿಜಯನಗರದ ನೆಕ್ಸ್ಟು ಅದರ ಜವಾಬ್ದಾರಿ ಬಂದಿದ್ದೆ ಕೆಳದಿ ಅರಸರಿಗೆ. ಅಷ್ಟು ಯಥೇಚ್ಛವಾಗಿ ಕಾಳುಮೆಣಸು ಬೇಕಾದಷ್ಟು. ಕಾಳುಮೆಣಸಿಗೆ ಏನು ಕೊರತೆ ಇರಲಿಲ್ಲ. ಸ್ವಲ್ಪ ನುಗ್ಗಿ ಬನ್ನಿ.
ಅಕ್ಕಿ ವ್ಯಾಪಾರ ಮಾಡ್ತಿದ್ರು, ಕಾಳುಮೆಣಸಿನ ವ್ಯಾಪಾರ ಮಾಡ್ತಿದ್ರು. ಕಾಳುಮೆಣಸೇ ಯಾಕೆ ಅಂತಂದರೆ ಅಲ್ಲಿ ಚಳಿ ಪ್ರದೇಶವಲ್ವ, ಯುರೋಪ್ ದೇಶಗಳೆಲ್ಲ. ಅವರು 6 ತಿಂಗಳು ಈ ಮಾಂಸ ರಕ್ಷಣೆ ಮಾಡಬೇಕಾಗಿತ್ತು. ಬೇಟೆ ಮಾಡಿ ಮಾಂಸ ರಕ್ಷಣೆ ಮಾಡಲಿಕ್ಕೆ ಈ ಕಾಳುಮೆಣಸನ್ನು ಅದನ್ನು ಬಳಸ್ತಿದ್ರು. 6 ತಿಂಗಳಿಗೆ ಏನು ತೊಂದರೆ ಇರಲಿಲ್ಲ. ಹಾಗಾಗಿ ಹೆಚ್ಚು ಕಾಳುಮೆಣಸಿಗೆ ಅದಕ್ಕೆ ಇಲ್ಲಿ ಕೇರಳ ಹೋಗಬೇಕಾಗಿತ್ತು. ಕೇರಳಕ್ಕಿಂತ ಅವರಿಗೆ ಇದು ಕೆಳದಿ ಹತ್ತಿರ. ಹಾಗಾಗಿ ಕೆಳದಿಗೆ ಹೆಚ್ಚು ವಾಣಿಜ್ಯಕ್ಕಾಗಿ ಬರ್ತಿರುವಂಥದ್ದು. ಇಲ್ಲಿಗೆ ಯಾವ ಸಮುದ್ರ ಹತ್ರ ಇದೆ? ಇಲ್ಲಿ ಅರಬ್ಬಿ ಸಮುದ್ರ, ಹೊನ್ನಾವರ ಬರುತ್ತಲ್ಲ, ಹೊನ್ನಾವರ ಗೋವಾ ಗಡಿ ತನಕನೂ ಕೆಳದಿ ಇದಾಗಿದ್ದರಿಂದ ಹೊನ್ನಾವರದಲ್ಲಿ ಇದಿತ್ತು, ಬಂದರೆ ಇತ್ತು, ಅಲ್ಲಿಂದ ವ್ಯಾಪಾರ ಮಾಡ್ತಿದ್ರು. ಓಕೆ. ಇಲ್ಲಿ ಬೆಳೆದಂಥದ್ದೆಲ್ಲ ಸಂಗ್ರಹಿಸಿ ಅಲ್ಲಿಗೆ ತಗೊಂಡೋಗ್ತಾ ಹೌದು, ಹೋಗ್ತಿದ್ರು. 80 ಆನೆಗಳನ್ನ ಸಾಕಿದ್ರು ಅಂದರೆ ಆಶ್ಚರ್ಯ ಆಗುತ್ತೆ ಸರ್. ಹಾಂ.